ನಿನ್ನೆ ದಿನ ಅವ್ರ ಕ್ಲಾರಿಫಿಕೇಶನ್ ಕೊಟ್ಕೊಂಡವ್ರೆ. ಖರ್ಗೆ ಅವರಿಗೆ ಒಂದು ಕುರ್ಚಿ ಹಾಕೋದಕ್ಕೆ ಹೇಳಿದೆ, ನಾನು ಒಂದೇ ಮಾತರಂ ನಿಲ್ಸಿ ಅಂತ ಹೇಳಲಿಲ್ಲ ಅಂತ ಕ್ಲಾರಿಫಿಕೇಶನ್ ಕೊಟ್ಕೊಂಡವ್ರೆ. ಇವತ್ತು ಯಾವ ಒಂದು ಸರ್ಕಾರದಲ್ಲಿ ಪಾರ್ಲಿಮೆಂಟ್ ನಲ್ಲೇ ಇವತ್ತೇನು ಅದಕ್ಕೆ ಒಂದೇ ಮಾತರಂಗೆ ಇವತ್ತು ಏನ್ ಆದ್ಯತೆ ಕೊಡಬೇಕು ಅಂತಕ್ಕಂಥದ್ದು ತೀರ್ಮಾನಗಳಾಗಿದೆ. ಎಲ್ರೂ ಅದಕ್ಕೆ ಇವತ್ತು ದೇಶದ ಒಂದು ಭಕ್ತಿಯನ್ನ ತೋರಿಸ್ತಕ್ಕಂಥದ್ದಕ್ಕೆ, ಕಮಿಟ್ಮೆಂಟ್ ತೋರಿಸ್ಲಿಕ್ಕೆ ಇವತ್ತು ಒಂದೇ ಮಾತರಮ್ಮು ನಮ್ಮ ರಾಷ್ಟ್ರಗೀತೆ ಜನಗಣಮನ ಏನಿದೆ ಅದಕ್ಕಿಂತ ಮುಂಚೆನೆ ಆ ಒಂದು ಒಂದೇ ಮಾತರಂನ ರಚನೆ ಮಾಡಿರ್ತಕ್ಕಂಥದ್ದು. ಅದು ಏನು ಒಂದೇ ಮಾತರಂನ ಆಚರಣೆ ಮಾಡೋದ್ರಿಂದ ದೇಶಕ್ಕೇನ್ ಸಮಸ್ಯೆ ಇಲ್ಲ, ಅದ್ರ ಬಗ್ಗೆ ಇವತ್ತು ಚರ್ಚೆ ಮಾಡ್ತಕ್ಕಂಥದ್ದು ಕಾಂಗ್ರೆಸ್ನವ್ರಿಗೆ ಅನವಶ್ಯಕ ನನ್ನ ಅಭಿಪ್ರಾಯ ಇದೆ. ರೈತರೇನು ಅನುಭವಿಸ್ತಾ ಇದ್ದಾರೆ, ಪರಿಸ್ಥಿತಿಗಳು ಏನಿದೆ ಇವತ್ತು ರಾಜ್ಯದಲ್ಲಿ, ಅದ್ರ ಬಗ್ಗೆ ಇವತ್ತಿನವರೆಗೆ ಈ ಸರ್ಕಾರದಿಂದ ಏನು ರೈತರಿಗೆ ಆತ್ಮಸ್ಥೈರ್ಯ ತುಂಬತಕ್ಕಂಥ ಕೆಲಸ ಮಾಡಿದ್ದೀರಿ? ಎಷ್ಟು ಸಾವು ಇವತ್ತಾಲೆ ಆತ್ಮಹತ್ಯೆಗಳು ನಡೀತಾ ಇದೆ, ಇದ್ರ ಬಗ್ಗೆ ಏನಾದ್ರು ಮಾಹಿತಿ ಇಟ್ಕೊಂಡಿದ್ದೀರಾ? ಇವತ್ತು ರೈತರ ಆತ್ಮಹತ್ಯೆ ನಡೀತಾ ಇದೆ, ಅವ್ರ ಬದುಕಿನ ಜೊತೆ ಚೆಲ್ಲಾಟ ಆಡ್ತಾ ಇದ್ದೀರಿ, ಇದ್ರ ಬಗ್ಗೆ ಯಾರಿಗೂ ಚಿಂತೆ ಇಲ್ಲ ಇವರಿಗೆ. ಇದು ನಡೀತಾ ಇರ್ತಕ್ಕಂಥ ಪರಿಸ್ಥಿತಿ. ನಿಮಗ್ ಬರ್ತಾ ಇದೆಯಲ್ಲ, ಎಲ್ಲಿಂದ ಬರ್ತಾ ಇದೆ ದುಡ್ಡು? ಇವತ್ತೇನ್ ಬೆವರು ಸುರಿಸಿ ಸಂಪಾದನೆ ಮಾಡ್ತಾ ಇದ್ದೀರಾ? ಈಗ RSS ಕಳ್ಳ ದುಡ್ಡು ಬಂದಿದೆಯೋ, ಯಾವ ರೀತಿ ಬಂದಿದೆಯೋ ಅದೆಲ್ಲ ತನಿಖೆ ಮಾಡ್ಕೊಳ್ಳಿ, ನಂದೇನು ಅಬ್ಜೆಕ್ಷನ್ ಇಲ್ಲ. ಆದ್ರೆ ನಿಮ್ಮ ಇದನ್ನು ನೋಡ್ಕೊಳ್ಳಿ, ನೀವೆಲ್ಲಿದ್ದೀರಿ ಅಂತ ಹೇಳಿ. ನನ್ನ ಕೈಲಾದ ಮಟ್ಟಿಗೆ ಮಾಡಕ್ ತಯಾರಾಗಿದ್ದೀವಿ. ಭೂಮಿ ಕೊಟ್ರೆ ಮಾಡ್ಲಿಕ್ಕೆ ತಯಾರಾಗಿದ್ದೇನೆ. ಅವ್ರಿಗೆ ಹೇಳ್ತೀನಿ ಒಂದು ಮಾತು, ನಾನು 2018ರಲ್ಲಿ ಇವರೇ ಮಹಾನುಭಾವರುಗಳು ಮನೆ ಬಾಗಿಲಿಗೆ ಬಂದು ಮುಖ್ಯಮಂತ್ರಿ ಆಗಪ್ಪ ಅಂತ ಮಾಡಿದ್ರಲ್ಲ, 14 ತಿಂಗಳು ಖಾಲಿ ಮಾಡ್ಕೊಳಿಸಿದ್ರಲ್ಲ, ಅವತ್ತು 9 ಇಂಡಸ್ಟ್ರಿಯಲ್ ಕ್ಲಸ್ಟರ್ ಗಳನ್ನ ಈ ರಾಜ್ಯದಲ್ಲಿ ಪ್ರಾರಂಭ ಮಾಡ್ಬೇಕು ಅಂತ ಹೇಳಿ ತೀರ್ಮಾನ ಮಾಡುದು. ಆ 9 ಇಂಡಸ್ಟ್ರಿಯಲ್ ಕ್ಲಸ್ಟರ್ ಗಳು ಎಲ್ಲೆಲ್ಲಿ ಕೊಟ್ಟಿದ್ದೆ? ಕಲಬುರಗಿ, ಬೀದರ್, ಬಳ್ಳಾರಿ ಈ ಭಾಗ ಕೊಟ್ಟಿದ್ದೆ, ಕೊಪ್ಪಳ ಈ ಭಾಗ ಕೊಟ್ಟಿದ್ದೆ. ಆ ಇಂಡಸ್ಟ್ರಿಗಳು ಏನ್ ಮಾಡಿದ್ರಿ? ಕ್ಲಸ್ಟರ್ನ ಹೋಗಿ ಅನುಷ್ಠಾನಕ್ಕೆ ತಂದ್ರ? ಏನ್ ಮಾಡಿದಿರಿ? ಏನ್ ಉದ್ಯೋಗ ಕೊಡ್ತೀರಿ? ಪಾಪ ಹೇಳಿದ್ದಾರೆ, ಏನೋ 1 ಲಕ್ಷ ಉದ್ಯೋಗ ಸೃಷ್ಟಿ ಮಾಡ್ತಾರಂತ. ಈಗ ನನ್ನ ಭಾಷಣದಲ್ಲಿ ನೋಡಿದೆ, ಎಲ್ಲಿಂದ ಉದ್ಯೋಗ ಸೃಷ್ಟಿ ಮಾಡಿದಿರಿ? ನೀವು ಉದ್ಯೋಗ ಸೃಷ್ಟಿ ಮಾಡಿದ್ರೆ ಇವತ್ತು ರಾಯಚೂರು, ಬಾಗಲಕೋಟೆ, ಕೊಪ್ಪಳ ಈ ಭಾಗದಿಂದ ರೈತರು ಗುಳೆ ಹೋಗೋದು, ಯುವಕರು ಗುಳೆ ಹೋಗೋದು ಬರ್ತಾ ಇದ್ದ, ಗುಳೆ ಹೋಗ್ತಕ್ಕಂಥ ಪರಿಸ್ಥಿತಿ ಬರ್ತಾ ಇತ್ತ ಇವತ್ತು ನೀವು ಉದ್ಯೋಗ ಸೃಷ್ಟಿ ಮಾಡಿದ್ರೆ.